ತಗೊಳಮ್ಮ, ಸಂಬಳ ತಗೋ ಇಲ್ಲಿ. ಹೋಗು, ನಿನಗಿಲ್ಲಿ ಕೆಲಸ ಇಲ್ಲ, ಹೊರಟೋಗು. ತಗೋ, ನೀನು ಮಾಡಿರೋ ಸಂಬಳ, ನೀನು ಮಾಡಿರೋದು ಕೆಲಸದ 15,000 ಸಂಬಳ ಇದೆ. ತಗೊಂಡು ಹೋಗ್ತಾ ಇರು, ತಗೊಳಮ್ಮ. ಬೇಡ ಚಿಕ್ಕ ಯಜಮಾನ್ರೆ, ನಂದು ತಪ್ಪಾಯಿತು. ಇನ್ಮೇಲಿಂದ ಸೀರಿಯಸ್ಸಾಗಿ ಕೆಲಸ ಮಾಡ್ತೀನಿ. ಆ ರೀತಿ ಎಲ್ಲ ನನ್ನ ಮನಸ್ಸಲ್ಲಿ ಯೋಚನೆ ಮಾಡಿದ್ದು ತಪ್ಪಾಯಿತು. ಪ್ಲೀಸ್ ಚಿಕ್ಕ ಯಜಮಾನ್ರೆ, ನನ್ನ ಕೆಲಸದಿಂದ ತೆಗಿಬೇಡಿ ಪ್ಲೀಸ್. ಇಲ್ಲ, ಹೊರಟೋಗಿ. ಇಲ್ಲಿ ಕೆಲಸ ಇಲ್ಲ ನಿಮಗೆ. ಮಾತಾಡೋರ್ಗೂ ಅಲ್ಕಿಸ್ಕೊಂಡು ಅದು ಇದು ಮಾತಾಡೋರಿಗೆಲ್ಲ ಇಲ್ಲಿ ಕೆಲಸ ಇಲ್ಲ. ತಗೊಂಡಮ್ಮ, ತಗೊಳ್ರಿ. ನೀವು ಈಗ ನಾನೊಂದು ತಿಂಗಳು ಸ್ಯಾಲ್ರಿನೇ ಕೊಡ್ತಾ ಇದ್ದೀನಿ ನಿಮ್ಗೆ 15,000. 15 ದಿನ ಕೆಲಸ ಮಾಡ್ಕೊಂಡಿರೋದಕ್ಕೆ ಇನ್ನೂ 15 ದಿನ ಎಕ್ಸ್ಟ್ರಾ ಪೇಮೆಂಟ್ ಆಗಿ ಕೊಡ್ತಾ ಇದ್ದೀನಿ. ತಗೊಂಡು ಹೋಗ್ಬಿಡು, ಕೆಲಸ ಇಲ್ಲ, ಹೊರಟೋಗ್ಬಿಡು. ಪ್ಲೀಸ್ ಬೇಡ ಚಿಕ್ಕ ಯಜಮಾನ್ರೆ, ಬೇಡ. ತಪ್ಪಾಯಿತು ತಪ್ಪಾಯಿತು, ನಾನು ಮಾತಾಡಿದ್ದು ನಗಾಡಿದ್ದು ಎಲ್ಲ ತಪ್ಪಾಯಿತು. ಚಿಕ್ಕ ಯಜಮಾನ್ರೆ, ಚೆನ್ನಾಗಿ ಕೆಲಸ ಮಾಡ್ತಾಳೆ ಅವಳು. ಬಿಡಿ ಚಿಕ್ಕ ಯಜಮಾನ್ರೆ, ಅವಳದೇನೋ ತಪ್ಪಾಯಿತು, ಕ್ಷಮಿಸ್ಬಿಡಿ. ಯಾಕೋ, ಏನಾಯಿತು? ಏನಕ್ಕೆ ಇವ್ರಿಗೇನೋ ಸಂಬಳ ಕೊಟ್ಟು ಕಳಿಸ್ತಾ ಇದೆಯಾ? ಯಾಕೆ, ಏನು ತಪ್ಪು ಮಾಡಿದ್ರು? ಅಪ್ಪ, ಇಂಥವ್ರನ್ನೆಲ್ಲ ಯಾಕಪ್ಪ ಕೆಲ್ಸಕ್ಕೆ ಕರ್ಕೊಳ್ತೀರಾ ನೀವು? ಅಲ್ಲ, ಬರೀ ಅಲ್ಕಿಸ್ಕೊಂಡು ಮಾತಾಡೋದೆ ಅಪ್ಪ. ಇವ್ರು ಇಲ್ಲೋಡು, ಯಾರಿಗೂ ನೀಟಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡೋದಾಗಲಿ, ಕೆಲಸ ನೀಟಾಗಿ ಮಾಡ್ತಾ ಇಲ್ಲ. ಬರೀ ಅಲ್ಕಿರಿಯೋದು. ಅವ್ರು ಬಂದಿದ್ರೆ, ಅವರು ಕಸ್ಟಮರ್ಗಳು ಬಂದಿದ್ರೆ ಇವ್ರು ಹೆಂಗೆ ಮಾಡ್ತಾರೆ? ಬರೀ ನಾನು ನೋಡಿ ಅಲ್ಕಿಸ್ತಾ ಇರ್ತಾರೆ. ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು, ಈ ಡಿಸೈನ್ ಚೆನ್ನಾಗಿದೆ, ಇದಿಷ್ಟು ಗ್ರಾಮ್ ಬರುತ್ತೆ, ಈ ಥರ ಸ್ಟೋನ್ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋದು ಬಿಟ್ಟು ಇವರು ನನಗೆ ನೋಡಿ, ಅವ್ರು ಬಂದಿರ್ತಾರೆ, ಆ ಕಡೆ ನೋಡಬೇಕು, ಅವ್ರಿಗೆ ಎಲ್ಲ ತೋರಿಸ್ಬೇಕು, ಯಾವ್ಯಾವ ಡಿಸೈನ್ ಬೇಕು, ಇದರಲ್ಲಿ ಈ ಡಿಸೈನ್ ಇದೆ, ಈ ಥರ ಡೈಲಿ ಯೂಸು ಕಿವಿ ಓಲೆಯಲ್ಲಿ ಈ ಥರ ಡಿಸೈನ್ ಇದೆ, ಸರದಲ್ಲಿ ಮಂಗಲಿ ಸರದಲ್ಲಿ ಇಷ್ಟು ಡಿಸೈನ್ ಇದೆ, ನೆಕ್ಲೆಸಲ್ಲಿ ಇಷ್ಟು ಡಿಸೈನ್ ಇದೆ. ಏನು ಅವ್ರು ಎಕ್ಸ್ಪ್ಲೇನ್ ಮಾಡೋದೇ ಇಲ್ಲ. ಅವ್ರಿಗೇನು ಹೇಳೋದೇ ಇಲ್ಲ. ಅವ್ರಿಗೆ ಅಲ್ಲಿ ಕೊಟ್ಬಿಟ್ಟು ನೋಡೋದಕ್ಕೆ ಇವ್ರು ನನ್ನ ಮುಖ ನೋಡಿ ಅಲ್ಲಿ ಕಿರಿತಾ ಇರ್ತಾರೆ. ಅಲ್ಲಿ ಕಿರಿಯೋದು, ಮಾತಾಡೋದು ಅಷ್ಟೇ ಆಗಿದೆ ಇವ್ರಿಗೆ. ಇವ್ರು ಕೆಲಸ ಮಾಡೋದಕ್ಕೆ ಬಂದಿಲ್ಲಪ್ಪ, ಅದಕ್ಕೆ ಇವ್ರು ಬೇಡ, ಹೊರಟೋಗ್ಲಿ ಹೇಳು. ಇವ್ರು ಬೇಡಪ್ಪ, ಇವಂಥವ್ರು ಇದ್ದುಬಿಟ್ರೆ ನಮಗೆ ಕೆಲಸ ಆಗೋದಿಲ್ಲ. ನಮಗೆ ಕೆಲಸ ಆಗೋದಿಲ್ಲ. ಇನ್ನೂ ಕೆಲ್ಸಕ್ಕೆ ಬರ್ತಾ ಇರ್ತಾರೆ, ಯಾರನ್ನಾದ್ರೂ ಬೇರೆಯವ್ರನ್ನ ಕರ್ಕೊಳ್ಳೋದಕ್ಕಾಗುತ್ತೆ. ಇವ್ರು ಬೇಡಪ್ಪ, ಸುಮ್ಮನೆ ಕಳಿಸ್ಬಿಡಿ, ಇಂಥವ್ರು ಬೇಡವೇ ಬೇಡ. ಅಲ್ಲಮ್ಮ, ನಾನು ಹೇಳಿದ್ದೀನಿ, ಕೆಲಸಕ್ಕೆ ಕರ್ಕೋಬೇಕಾದ್ರೇ ನೀವು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು, ಮಾತುಗಳು ಕಡಿಮೆ ಮಾಡಬೇಕು, ಕೆಲಸ ನಮಗೆ ಆಗಬೇಕು ಅಂತ ಹೇಳಿ. ನೀವು ಹೊರಗೆ ಹೋದ ಮೇಲೆ ಎಷ್ಟಾದರೂ ಮಾತಾಡ್ಕೊಡ್ರಿ, ಎಷ್ಟಾದರೂ ನಗಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಕೆಲಸದ ವಿಚಾರದಲ್ಲಿ ಬಂದಾಗ ನೀವು ಕೆಲಸದಲ್ಲಿ ಏನು ಮಾತಾಡಬೇಕು, ಕೆಲಸದ ಹತ್ರ ಹೆಂಗೆ ಇರಬೇಕು, ಅದನ್ನು ನೀವು ಕಲ್ತ್ಕೋಬೇಕು. ನೀವೇನಕ್ಕೆ ಬಂದಿದ್ದೀರಾ ಅದು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. ನಾವು ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ, ನೀಟಾಗಿ ಕೆಲಸ ಮಾಡಬೇಕು, ಸಂಬಳ ತೊಗೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಬರೀ ಅಲ್ಕಿರಿಯೋದು, ಮಾತಾಡೋದು ಇಷ್ಟೇ ಮಾಡಬಾರ್ದು. ನಾವು ಅಲ್ಕಿರಿಯೋದಕ್ಕೆ ಮಾತಾಡೋದಕ್ಕೂ ಇಲ್ಲಿ ನಾವು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀವಿ ಅಂತ ಏನಾದರೂ ಹೇಳಿದ್ವಾ? ನಾನು ಹೇಳ್ದೆ ತಾನೆ, ಬಂದಿರೋರಿಗೆಲ್ಲ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಬೇಕು. ಯಾವ ಥರ ಅವ್ರು ಯಾವ ಕೇಳ್ತಾರೆ ಕಸ್ಟಮರ್ಗಳು, ಅವ್ರಿಗೆ ನೀವು ಹೇಳಬೇಕು. ನಮ್ಮ ಇದರಲ್ಲಿ ನಾವೆಲ್ಲ ಒಳ್ಳೆ ಬೆಲೆ ಕೊಡ್ತೀವಿ. ಹಳೆ ಬಂಗಾರ ಇದ್ದರೆ ಹಳೆ ಬಂಗಾರಕ್ಕೆ ಅದು ಏನು ರೇಟ್ ಇದೆ, ಗೋಲ್ಡು ರೇಟು, ಅದನ್ನು ಕೊಡ್ತೀವಿ. ತುಂಬ ಚೆನ್ನಾಗಿದೆ ನಮ್ಮ ಅಂಗಡೀಲಿ, ಚೆನ್ನಾಗೆ ಒಳ್ಳೊಳ್ಳೆ ಡಿಸೈನ್ಗಳಿರುತ್ತೆ, ನಿಮ್ಗೆ ಯಾವ ಡಿಸೈನ್ ಬೇಕಿದ್ರೂ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಬೇಕು. ಅದು ಬಿಟ್ಬಿಟ್ಟು ಏನೂ ಇಲ್ಲ, ಹಂಗೆಲ್ಲ ಹೇಳ್ದಂಗೆ ಸುಮ್ಮನೆ ನೀವು ಮಾತಾಡಿಕೊಂಡು ಹಿಂಗೆ ನಗಾಡ್ಕೊಂಡಿದ್ರೆ ಅವ್ರು ಏನು ತಗೊಳಕ್ಕೆ ಬಂದಿದ್ದಾರೆ ಕೇಳಬೇಕು, ಅವ್ರೇನು ಮಾಡ್ಸೋಕೆ ಬಂದಿದ್ದಾರೆ ಕೇಳಬೇಕು, ಅವರಿಗೆಲ್ಲ ಡಿಸೈನ್ಗಳು ತೋರಿಸ್ಬೇಕು. ಕ್ಯಾಟ್ಲಾಗ್ಸಲ್ಲೆಲ್ಲ ಡಿಸೈನ್ಗಳಿದೆ, ಈ ಯಾವ್ಯಾವ ಕ್ಯಾಟ್ಲಾಗ್ಸಲ್ಲಿ ಯಾವ್ಯಾವ ಥರ ಡಿಸೈನ್ಗಳಿದೆ ಅದನ್ನೆಲ್ಲ ತೋರಿಸ್ಬೇಕು. ತೋರಿಸಿ ಯಾವ ಡಿಸೈನ್ ಬೇಕು ಏನು ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ನಮ್ಗೆ ಹೇಳ್ಬೇಕು. ಈ ಡಿಸೈನ್ ಹೇಳಿದ್ದಾರೆ, ಎಷ್ಟು ಗ್ರಾಮಿಂದಿರಲಿ ಏನು ಎಲ್ಲ ಬರ್ಕೊಂಡು ಮಾಹಿತಿ ತಿಳ್ಕೊಂಡು ನಮಗೆಲ್ಲ ಹೇಳ್ಬೇಕೆ ಹೊರ್ತು ನೀವು ಇದೆಲ್ಲ ಹಿಂಗೆ ನೀವು ಅಲ್ಕಿರಿಯೋದು, ಮಾತಾಡೋದು ಇದೆಲ್ಲ ಸರಿ ಇರೋದಿಲ್ಲ. ಸುಮ್ಮನೆ ಕಳಿಸ್ಬಿಡಪ್ಪ ಇವ್ರನ್ನ, ಹೊರಟೋಗ್ಬಿಡು. ಕೆಲಸದಿಂದ ತೆಗಿತಾ ಇದೀವಿಗಳಮ್ಮ. ನೀನಂದ್ರ ಅಂದಿದ್ರೆ ಇನ್ನು ಎಷ್ಟು ಜನ ಬರ್ತಾರೆ ಕೆಲಸಕ್ಕೆ, ನಾವೇನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೊರಟೋಗಿ, ಇದರಿಂದ ಕೆಲಸದಿಂದ ಹೊರಟೋಗಿ. ಇಲ್ಲ, ನಿಮಗೆ ಕೆಲಸ ಇಲ್ಲ, ಹೊರಟೋಗ್ಬಿಡಿ. ಬಿಡಿ ಚಿಕ್ಕ ಯಜಮಾನ್ರೆ, ಏನೋ ತಪ್ಪಾಯಿತು, ಅವಳಿಗೇನೋ ಗೊತ್ತಾಗ್ದಲೆ ಈ ಕೆಲಸ ಮಾಡಿದಾಳೆ. ಬಿಡಿ, ತಪ್ಪಾಯಿತು, ಹೋದ್ರೂ ಹೋಗ್ಲಿ. ನೀವು ಹೇಳ್ತೀರಾ ಹೋದ್ರೂ ಹೋಗ್ಲಿ ಅಂತ ಹೇಳಿ, ನಾವು ಸಂಬಳ ಕೊಡೋದಮ್ಮ. ನೀನು ಕೆಲಸ ಮಾಡೋದಕ್ಕೆ ಬಂದಿದ್ದಾನೆ, ನೀನು ಹೇಳ್ಬೇಡ. ಹೋಗಿ ಕೆಲಸ ಮಾಡು, ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೋಬೋಗೋಗು. ನಾನೇನಾದರೂ ನಿನ್ಗೆ ಹೇಳಿದ್ನ? ನಿನ್ಗೆ ಹೇಳಿಲ್ಲ ತಾನೆ? ಹೋಗಿ ಸುಮ್ಮನೆ. ನೀವು ಕೆಲಸ ಮಾಡೋದಾದ್ರೆ ಮಾಡಿಲ್ಲ, ನೀವು ಇವ್ರ ಜೊತೆ ಹೊರಟೋಗ್ಬಿಡಿ ಅಷ್ಟೇ. ನನ್ಗೆ ಅಗ್ಲೆಲ್ಲ ಪದೇ ಹೇಳೋದಕ್ಕಾಗಲಿ, ಹೊರಟೋಗಿ. ನಾನು ನೋಡ್ತಾನೆ ಇದ್ದೀನಿ ಬಂದಾಗಿಂದನೂ ಆ ಕಸ್ಟಮರ್ಗಳ್ನ, ಅವ್ರಿಗೆ ಏನು ಬೇಕು ಏನು ಅಂತೇಳಿ ಬಂದಿರೋರನ್ನ ಮಾತಾಡ್ಸೋ ಆಗಿಲ್ಲ. ಬಂದಿರೋರನ್ನ ಕೇಳಬೇಕು, ಅವ್ರಿಗೆ ಏನು ಬೇಕು ಏನು, ಅದೆಲ್ಲ ಏನಿಲ್ಲ. ನಿಮ್ಮ ಪಾಡಿಗೆ ನೀವು ಅಲ್ಕಿಸ್ಕೊಂಡು ಬರೀ ನಮ್ಮ ಮುಖ ನೋಡ್ಕೊಂಡು ಅಲ್ಕಿಸ್ಕೊಂಡು ಅವ್ರಿಗೇನು ಬರೀ ನಮ್ಮ ಮುಖ ನೋಡ್ತಿರ್ತಾರೆ. ಅವ್ರು ಮಾತಾಡಿಸ್ತಾ ಅಂತ ಅಂತಿರ್ತಾರೆ. ಹಿಂಗೆಲ್ಲ ಹಿಂಗೆ ಮಾತಾಡೋರು ನಮಗೆ ಬೇಡವೇ ಬೇಡ. ಅಪ್ಪ, ಇವ್ರನ್ನ ಕಳಿಸ್ಬಿಡ್ರಪ್ಪ, ಇಂಥವ್ರು ಬೇಡ ನಮಗೆ. ಇಲ್ಲಿ ನೋಡಿ, ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಇಂಥವ್ರನ್ನ ಇಟ್ಕೊಬಿಟ್ರೆ ಕೆಲಸಕ್ಕೆ ನಿಜ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಇಂಥವ್ರನ್ನ ಕೆಲಸಕ್ಕೆ ತೊಗೊಂಡು ನಮ್ಮ ಮರ್ಯಾದೆ ನಾವು ಯಾಕೆ ಕಳ್ಕೊಬೇಕು? ಮತ್ತು ನಮ್ಮ ಅಂಗಡಿ ಒಂದು ಕೆಟ್ಟ ಹೆಸರು ಬರುತ್ತೆ. ಇಂಥವ್ರು ಇರೋದ್ರಿಂದನೇ ನಮ್ಮ ಅಂಗಡಿ ಕೆಟ್ಟ ಹೆಸರು. ಇಂಥವ್ರನ್ನ ಕಳಿಸ್ಬಿಡಿ ಅಪ್ಪ, ಇಟ್ಕೊಂಬಕ್ಕೆ ಹೋಗ್ಬಿಡಿ ನೀವು. ಹೋಗಮ್ಮ, ಈಗ ಸಂಬಳ ನೀನು 15 ದಿನಕ್ಕೆ ಕೆಲಸ ಮಾಡಿದ್ಯಾ, 15 ದಿನದ ಎಕ್ಸ್ಟ್ರಾ ಹಾಕ್ಕೊಡ್ತಾ ಇದ್ದೀವಿ. 15,000 ತಗೊಳಮ್ಮ, ತಗೋ.
15,000 ಸಂಬಳನೇ ನನ್ನ ಮಗ ಕೊಟ್ಟಿರ್ಬೇಕಾದ್ರೆ ಹೋಗು ತೊಗೊಂಡೋಗು. ಕೆಲಸ ಇಲ್ಲಮ್ಮ, ಹೊರ್ಟೋಗ್ಬಿಡು ನೀನು. ಒಳ್ಳೆ ಮಾತಲ್ಲಿ ಹೇಳ್ತೀವಿ, ಹೊರ್ಟೋಗ್ಬಿಡಮ್ಮ. ಇಲ್ಲ ಅಂತಂದರೆ ನಾವು ನೋಡು ಪೊಲೀಸ್ನವ್ರಿಗೆ ಹೇಳ್ಬೇಕಾಗುತ್ತೆ. ಮತ್ತು ನೀನು ಗಲಾಟೆ ಮಾಡೋದಾಗಲಿ ಅದು ಇದು ಮಾತಾಡೋದಾಗಲಿ ಅದೇನಾದರೂ ಮಾಡಿದ್ಯಾ ಜಗಳ ಮಾಡೋದು ಅಂತ ಹೇಳಿ ಮಾಡಿದ್ಯಾ ಅಂತಂದರೆ ಅದು ಸರಿ ಇರೋದಿಲ್ಲ. ಮತ್ತು ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕಾಗುತ್ತೆ. ಸುಮ್ಮನೆ ಹೊರ್ಟೋಗ್ಬಿಡು ಇಲ್ಲಿಂದ. ಇಲ್ಲೋಡಮ್ಮ, ಜಾಗ ಖಾಲಿ ಮಾಡಿದ್ರೆ ಸರಿ, ನೀನು ಕೆಲಸ ಮಾಡಬೇಡ, ಬ್ಯಾಗ್ ತಗೊಂಡು ಹೊರ್ಟೋಗ್ತಾ ಇರು ಅಷ್ಟೇ. ಹೇಳ್ತಾ ಇದ್ದೀನಿ, ಫಸ್ಟ್ ಆ್ಯಂಡ್ ಲಾಸ್ಟ್, ಹೊರ್ಟೋಗ್ಬಿಡು. ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಹೊರ್ಟೋಗು. ಮತ್ತು ಪೊಲೀಸ್ ಕರೆಸಿ ಆಚೆ ದಬ್ಬೋದಕ್ಕಿಂತ ಮುಂಚೆ ಸುಮ್ಮನೆ ಹೊರ್ಟೋಗ್ಬಿಡು. ನಾನೀಗ ಒಂದು ಫೋನ್ ಮಾಡಿದ್ರೆ ಸಾಕು, ಪೊಲೀಸ್ ಬರುತ್ತೆ, ಈಗ ಪೊಲೀಸ್ ಜೀಪ್ ಬರುತ್ತೆ. ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೊರ್ಟೋಗು. ಕಳ್ಸಪ್ಪ ಅವ್ರನ್ನ. ನಾನು ಅಷ್ಟೇ ನೋಡೋ ತನಕ ನೋಡಿ ನನ್ನ 1/4 ಗಂಟೆಗೆ ಅವ್ರು ಇಲ್ಲಿಂದ ಹೊರ್ಟೋಗ್ಲಿಲ್ಲ ಅಂತಂದರೆ ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. 10 ನಿಮಿಷ ಅಷ್ಟೇ ಅವ್ರಿಗೆ ಟೈಮ್, 1/4 ಗಂಟೆ ಇಲ್ಲ 10 ನಿಮಿಷ ಟೈಮ್ ಕೊಟ್ಟಿರ್ತೀನಿ. ಬೇಗ ಅವ್ರು ಇಲ್ಲಿಂದ ಖಾಲಿ ಮಾಡಬೇಕು, ಹೋಗ್ತಾ ಇರಬೇಕಷ್ಟೇ. ನನಗೆ ಎಕ್ಸ್ಟ್ರಾ ಮಾತುಗಳು ಬೇಡ, ಮತ್ತು ನನ್ನ ಮಾತ್ರ ಏನು ಮಾತಾಡೋದು ಬೇಡ. ಅವರು ಹೊರ್ಟೋಗೋದು ಕೇಳೋರು ಇಷ್ಟು ಮುಖ ನನ್ನ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ. ಏನಮ್ಮ, ಸುಮ್ಮನೆ ಹೊರ್ಟೋಗು. ನನ್ನ ಮಗ ಅವನು ಸ್ವಲ್ಪ ಸಿಟ್ಟು ಮಾಡ್ಕೊಬಿಟ್ರೆ ಮತ್ತೆ ಪೊಲೀಸ್ ಕರೆಸ್ಬಿಡ್ತಾನೆ. ಹೊರ್ಟೋಗ್ಬಿಡಿ. ಸರಿ ಆಯಿತು, ಹೋಗ್ತೀನಿ ದೊಡ್ಡ ಯಜಮಾನ್ರೆ, ಹೋಗ್ತೀನಿ. ಕ್ಷಮಿಸ್ಬಿಡಿ ಪ್ಲೀಸ್, ಹೋಗ್ತೀನಿ ಯಜಮಾನ್ರೆ, ಇವಾಗಲೇ ಹೋಗ್ತೀನಿ ನಾನು. ಬೇಡ, ಪೊಲೀಸ್ಗೆಲ್ಲ ಏನು ಹೇಳಕ್ಕೆ ಹೋಗ್ಬೇಡಿ, ಹೋಗ್ತೀನಿ. ಸರಿ ಆಯಿತು, ಆದಷ್ಟು ಬೇಗ ಜಾಗ ಖಾಲಿ ಮಾಡಿ. ಹೋಗು ನೀನು. ಸುಮ್ಮನಿರ್ದಲ್ದಲ್ಲ ಎಂಥ ಕೆಲಸ ಮಾಡ್ಕೊಂಡು ಇವಾಗ ನೋಡಿ ಕೆಲಸದಿಂದ ತಗೋದ್ರೆ ಏನು ಮಾಡ್ತೀಯ? ಏನು ಮಾಡೋಣ, ಅವರು ಪೊಲೀಸ್ನವ್ರನ್ನ ಕರೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಭಯವಾಗ್ತೈತೆ, ಅದಕ್ಕೆ ಏನು ಮಾಡೋಣ, ಹೋಗ್ತೀನಿ ಸುಮ್ಮನೆ ಹೋಗ್ಬಿಡ್ತೀನಿ. ಏನು ಮಾಡೋಣ ಹೇಳು. ಇವಾಗ ನನಗೆ ಪೊಲೀಸ್ ಕರ್ಸಿದ್ರೆ ಭಯವಾದಂಗೆ ಆಗುತ್ತೆ. ಅವ್ರು ತುಂಬ ಸಿಟ್ಟಿನವ್ರು. ಅಯ್ಯಪ್ಪ, ಹಿಂಗೆ ಅನ್ನೋದು ಗೊತ್ತಿದ್ರೆ ನಾನು ಅವ್ರ ಹತ್ರ ಏನು ಮಾತಾಡ್ತಾ ಇರಲಿಲ್ಲ ಕಣೆ. ಅಯ್ಯಪ್ಪ, ಅವ್ರು ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಿಂಗೆಲ್ಲ ಆಗುತ್ತೆ ಎಂಬುದು ಗೊತ್ತಿದ್ರೆ ನಾನು ಆ ರೀತಿ ಎಲ್ಲ ಮಾತಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ನನ್ನ ಮನಸ್ಸಲ್ಲಿರೋದು ಹೇಳೋದಕ್ಕೆ ಹೋಗ್ತಾ ಇರಲಿಲ್ಲ. ಮನಸ್ಸಿನಲ್ಲಿ ಇಟ್ಕೊಂಡು ಸುಮ್ಮನೆ ಆಗ್ತಾ ಇದ್ದೆ. ನಾನು ಎಂಥ ಕೆಲಸ ಮಾಡ್ಕೊಂಡಲ್ಲಪ್ಪ ಅಂತ ಅನ್ನಿಸ್ತೈತೆ ಹೋಗೋತ್ಲಾಗೆ. ಇವತ್ತು ನನ್ನ ಕೆಲಸದಿಂದ ತೆಗೆದು ಬಿಟ್ರಲ್ಲ. ಅವರು ಯಾರು ಹೇಳಿರು ಕೇಳಲ್ಲ. ಅವರು ಚಿಕ್ಕ ಯಜಮಾನರು ತುಂಬ ಸಿಟ್ಟಿನವ್ರು. ಅವರು ಯಾರು ಹೇಳಿರು ಕೇಳಲ್ಲ, ಸುಮ್ಮನೆ ಹೊರ್ಟೋಗು. ಮತ್ತು ಪೊಲೀಸ್ನವ್ರನ್ನು ಕರೆಸಿ ಓಟು ಗಲಾಟೆ ಮಾಡೋದಕ್ಕಿಂತ ಅಷ್ಟು ಮರ್ಯಾದೆ ತೆಗೆಸ್ಕೊಂಬಕ್ಕಿನ್ನ ಇಲ್ಲಿ ಟೌನ್ನಲ್ಲೆಲ್ಲ ಜನ ಬಂದಿರ್ತಾರೆ. ಮತ್ತು ಇಲ್ಲೆಲ್ಲ ಬಂದಿರೋರು ಮುಂದೆಲ್ಲ ಮರ್ಯಾದೆ ತೆಗೆಸ್ಕೊಂಬತ್ಕಿನ್ನ ಒಂಥರ ಶೇಮ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೇ ಹೋಗ್ಬಿಡು. ಸುಮ್ಮನೆ ಮನೆಗೆ ಹೋಗ್ಬಿಡು, ಯಾವುದಾದ್ರೂ ಬೇರೆ ಕೆಲಸ ನೋಡ್ಕೊ. ಇನ್ನೇನು ಮಾಡೋಕ್ಕಾಗೋದು, ಗೊತ್ತಿಲ್ದಲೆ ನೀನು ನೋಡು ಸುಮ್ಮನಿದ್ರೂ ಇರ್ಬೋದಾಗಿತ್ತು. ಅದಕ್ಕೆ ಮತ್ತೆ ನೀನು ಸ್ವಲ್ಪ ನಮ್ಮ ಲೆವೆಲಲ್ಲಿ ಅವ್ರ ಲೆವೆಲಲ್ಲಿ ಏನಾಗುತ್ತೆ ನನಗೆ ಹೇಳಿರೋಂತ ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರ ಹೆಂಡ್ತಿ ಕೀರ್ಬೇಡ್ಗತ್ತಲ್ಲ ನೀನು, ಎಡಗಾಲ್ಗೂ ಗೊತ್ತಲ್ಲ. ಹಂಗೆ ಇದಾರೆ ಗೊತ್ತಾ ಅವ್ರ ಹೆಂಡ್ತಿ, ಸಖತ್ತಾಗವ್ರೆ. ಈಟುಗೆ ಬಿಡು, ಹೆಂಗಿದ್ದಾರೆ ಅಂತಂದರೆ ಅಷ್ಟು ಸಖತ್ತಾಗಿದ್ದಾರೆ ಅವರು. ನೀನು ಅವ್ರ ಹೆಂಡ್ತಿ ಹಿಂಗಿದ್ದಾರೆ ಹೇಳ್ಬಾರ್ದು, ಹಂಗಿದ್ದಾರೆ ನೋಡೋಕೆ 2 ಕಣ್ಣು ಸಾಲದು ಅಂತಂದ್ರಾಗ ಅವ್ರು ನಿಮ್ಮಂಥವ್ರನ್ನೆಲ್ಲ ಎಲ್ಲಿ ಒಪ್ಕೊಳ್ತಾರೆ ಹೇಳು. ನೀನು ನನಗೆ ಹೇಳಿದ್ರೂ ನಾನು ಹೇಳ್ತಿದ್ದೆ, ನನಗೂ ಹೇಳಿಲ್ಲ, ಬಂದು ಅವ್ರ ಹತ್ರ ಡೈರೆಕ್ಟಾಗಿ ಹೇಳಿದ್ಯಾ ನೀನು. ನನ್ನ ಹತ್ರ ಮಾತಾಡಿದ್ರೆ ನಾನು ಅವಾಗಲೇ ಹೇಳ್ತಿದ್ದೆ ಹೇಳ್ಬೇಡ ಕಣೆ ಅಂತ ಹೇಳಿ. ನನಗೆ ಅವಾಗಲೇ ಗೊತ್ತಾಯ್ತು ನೀನು ಅವ್ರು ನೋಡಿ ಅಲ್ಕಸಿತಾ ಇದ್ದು. ಅವ್ರು ನೋಡ್ಬಿಟ್ಟು ಆಗಲ್ಲ, ಆ ಕಸ್ಟಮರ್ಗಳು ಬಂದಾಗ ಅವ್ರಿಗೆ ಏನು ಹೇಳಬೇಕು ಅದನ್ನ ನೋಡಿ, ಅವ್ರಿಗೆ ಏನು ತೋರಿಸ್ಬೇಕು, ಅವ್ರಿಗೆ ಏನು ಎಕ್ಸ್ಪ್ಲೇನ್ ಮಾಡ್ಬೇಕು ಅದನ್ನ ಮಾಡಬೇಕು, ಆಮೇಲೆ ತಿರ್ಗಾ ಮಾತಾಡಿಸ್ಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ನೀನು ಅವ್ರನ್ನ ಯಾವಾಗಲೂ ನೋಡಿ ನುಗ್ತಾ ಇದ್ದೆ. ಅದಕ್ಕೆ ಮತ್ತೆ ನನಗೆ ಡೌಟ್ ಬಂದಿತ್ತು, ಕೇಳೋಣ ಅಂತ ಅಂದ್ಕೊಂಡೆ. ಬಿಡು, ಯಾಕೆ ಏನೇನು ಅನ್ಕೊಂತಾಳೆ ಅಂತ ಸುಮ್ಮನೆ ಅದೇ. ಇವಾಗ ನೋಡಿ ಅವ್ರು ಸಿಟ್ಟಾದ್ರು. ಅವ್ರು ಏನಿಲ್ಲ, ತಿರ್ಗಾ ಹೋಗ್ಬಿಡು ಸುಮ್ಮನೆ. ಯಾಕೆ ಬೇಕು ಬ್ಯಾಗ್ ತಗೊಂಡು ಹೋಗಿ ಬೇರೆದು ಯಾವುದಾದ್ರೂ ಕೆಲಸ ನೋಡ್ಕೆ. ಸರಿ ಆಯಿತು, ಇನ್ನೇನು ಮಾಡೋಣ, ಹೋಗ್ತೀನಿ ಕಣೆ. ಏನು ಮಾಡೋದು, ನಾನು ಒಪ್ಕೊಳ್ತಾರೆ ಚಿಕ್ಕ ಯಜಮಾನ್ರು ಅಂತ ನೋಡೋಣ. ಅದೇಲೆ ತುಂಬ ರಿಚ್ ಆಗಿದ್ರಲ್ಲ, ರಿಚ್ ಫ್ಯಾಮಿಲಿ ಎಲ್ಲ, ಒಡವೆ ಗಿಡವೆ ಎಲ್ಲನ ಸ್ವಲ್ಪ ನನಗೆ ಚೆನ್ನಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಚೆನ್ನಾಗಿದ್ರೆ ಏನು ಒಡವೆ ಗಿಡವೆ ಕೊಡ್ತಾರೆ ಅಂತ ಅಂದ್ಕೊಂಡೆ. ಆದರೆ ಅವರು ಅವ್ರ ಹೆಂಡ್ತಿನೇ ಸಖತ್ತಾಗಿದ್ದಾರಂತೆ. ಹಂಗಂತಂದರೆ ನನಗೆ ಅವರು ಒಪ್ಕೊಳ್ತಾರ? ಅವ್ರು ತುಂಬ ರಿಚ್ ಆಗಿರೋ ಫ್ಯಾಮಿಲಿ. ನಾನು ಇದೆಲ್ಲ ಯೋಚನೆ ಮಾಡಲಿಲ್ಲ ಕಣಪ್ಪ. ಅದನ್ನೆಲ್ಲ ಯೋಚನೆ ಮಾಡಿದರೆ ನಾನು ಹಿಂಗೆಲ್ಲ ಹೇಳ್ತಾನೆ ಇರಲಿಲ್ಲ. ನಾನು ಹೇಳ್ಬಿಟ್ಟೆ, ಏನು ಮಾಡೋದು, ತುಂಬ ಬೇಜಾರಾಗ್ತಾಯಿದೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.